ತುಂಬ ದಿನಗಳ ನಂತರ ನಮ್ಮ ಬಿಗ್ ಬಾಸ್ ಸೀಸನ್ 11ರ ಗೆಳೆಯರು ನಮಗೆ ಸಿಕ್ಕಿದ್ದಾರೆ. ನೀವು ನೋಡ್ತಾ ಇರ್ಬೋದು ಫ್ರೇಮಲ್ಲಿ ಒಬ್ಬರು ಲಾಯರ್ ಆದರೆ ಇನ್ನೊಬ್ಬರು ಹೆಸರಲ್ಲೇ ಗೋಲ್ಡನ್ನು ಇಟ್ಕೊಂಡಿರುವಂತಹ ಗೋಲ್ಡ್ ಸುರೇಶ್ ಅವರು. ಸೊ ಅವ್ರ ಲೈಫಲ್ಲಿ ಏನೆಲ್ಲ ನಡೀತಾ ಇದೆ ಒಂದಷ್ಟು ಮಾತುಕತೆಯನ್ನು ವಿಚಾರಿಸ್ತೇವೆ. ಮೊದಲನೇದಾಗಿ ನಮಸ್ತೆ, ಇಬ್ಬರು ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಸೂಪರ್ ಸೂಪರ್. ಕೇಳಿದೆ ತಪ್ಪು ಇಲ್ಲ, ಸೂಪರ್ ಆಗಿದ್ದೀನಿ. ಯಾವಾಗಲೂ ಸೂಪರ್ ಆಗಿ ಇರ್ಬೇಕು. ಆ್ಯಕ್ಚುಲಿ ಪ್ರತಿಯೊಬ್ಬರು ಸೂಪರ್ ಆಗಿ ಇರ್ಬೇಕನ್ನೋದು ನನ್ನ ಆಸೆ. ಸೂಪರ್ ಡೂಪರ್ ಆಗಿರ್ತಾರೆ. ಎಸ್ ಸೂಪರ್ ಸರ್, ಯಾವಾಗಲೂ ಸೂಪರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಏನು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತೀರಾ, ಏನು ಸಮಾಚಾರ ಅಂತ? ಸರ್ ಏನಿಲ್ಲ, ನಮ್ಮ ಸ್ನೇಹಿತರದ್ದು ಒಂದು ಗೃಹ ಪ್ರವೇಶ ಇತ್ತು. ಅವ್ರ ಗೃಹ ಪ್ರವೇಶಕ್ಕೆ ಬಂದಿದ್ವಿ. ಆವಾಗ ಒಟ್ಟಿಗೆ ನಾನು ನನ್ನ ಗೆಳೆಯ ಸಿಕ್ಕಿದ್ವಿ. ಒಂಥರ ಖುಷಿ ಇದೆ ಸರ್. ನಮ್ಮ ಸ್ನೇಹಿತರು ಹೇಮಂತ್ ಅಂತ ಎಂಡೋಮಾಲ್ ಕಂಪ್ನಿ ಜೊತೆಗೆ ಬಿಗ್ ಬಾಸ್ ತಂಡಕ್ಕೆ ಕಾಸ್ಟಿಂಗ್ ಎಂಡೋಮಾಲ್ ಕಡೆಯಿಂದ ಮಾಡುವಂತಹ ಸ್ನೇಹಿತರು. ಅವರ ಒಂದು ಮನೆ ಗೃಹ ಪ್ರವೇಶ ಆಯಿತು ಇವತ್ತು. ಅಲ್ಲಿಗೆ ಬಂದಿದ್ವಿ, ತುಂಬ ಖುಷಿ ಇತ್ತು ಸರ್. ಸರ್ ಹೆಂಗೆ ಅನ್ನಿಸ್ತಿದೆ ಗೋಲ್ಡ್ ಸುರೇಶ್ ಅವ್ರನ್ನ ಮೀಟ್ ಆಗಿದ್ದು ಮತ್ತೆ? ಸರ್ ಗೋಲ್ಡ್ ಸುರೇಶ್ ಓಕೆ, ಬಟ್ ಗೋಲ್ಡ್ ಹಾಕೊಂಬಂದಿಲ್ಲ. ಕಿತ್ಕೊಳೋಣ ಅಂತಂದ್ರೆ ಗೋಲ್ಡ್ ಹಾಕೊಂಬಂದಿಲ್ಲ. ಇವತ್ತವನು ಒಂದು ಅರ್ಧ ಕೆ ಜಿ ಏರ್ಸ್ಕೊಂಬಂದಿದ್ರೆ ಕಿತ್ಕೊತಾ ಇದ್ದೆ. ಏನೋ ಇರಲಿ, ನಮ್ಮ ಸ್ನೇಹಿತತೆ ಇದು ನಮ್ಮ ಥರನೇ. ಬಟ್ ಎಸ್, ಅದೇನು ಹೇಳ್ತಾರಲ್ಲ, ನನಗೆ ಯಾವ ಫಂಕ್ಷನ್ಗೂ ಕರೆಯಲ್ಲ ಯಾರೂ. ಇವನು ಬಿಡಲ್ಲ. ಈಗ ನೋಡಿ, ಅಲ್ಲಿ ರಂಜಿತ್ ಮದುವೆ ಆಯಿತು, ಕರೆದಿರಲಿಲ್ಲ, ಕರ್ಕೊಳೋದ. ಮೊನ್ನೆ ಕ್ಯಾರಮಾಮ್ದು ಸತೀಶಂದು ಬರ್ಡೇ ಪಾರ್ಟಿ ಆಯಿತು, ಕರೆದಿರಲಿಲ್ಲ, ಇವ್ನು ಕರೆದಿದ್ದ, ಕರ್ಕೊಳೋದ. ಇಲ್ಲಿ ಫೋನ್ ಮಾಡಿಸಿದ್ದ, ಇಲ್ಲಿ ಬಂದಿದ್ದೀನಿ, ಗೊತ್ತಿಲ್ಲ. ಬಟ್ ಆದರೂ ನನಗೇನು ಡಿಸ್ಕ್ರಿಮಿಷನ್ನೇ ಇಲ್ಲ. ಇಟ್ಸ್ ಜಸ್ಟ್ ಎ ಮೂಮೆಂಟ್. ಯಮುನಾ ಮೇಡಮ್ ಸಿಕ್ಕಿದ್ರು, ಭವ್ಯ ಅವ್ರು ಸಿಕ್ಕಿದ್ರು, ಒಂದಷ್ಟು ಸತೀಶ್ ಸಿಕ್ಕಿದ್ರು, ಒಂದಷ್ಟು ಜನ ಸಿಗ್ತಾರೆ ಅನ್ನೋ ಒಂದು ವಿಚಾರದಿಂದ ಅದು ಫಂಕ್ಷನ್ಗಿಂತ ಹೆಚ್ಚಾಗಿ ವಿ ಕ್ಯಾನ್ ಮೀಟ್ ಅಪ್ ಅಂತೇಳಿ ಅದು ಬರೋದು ಸರ್. ಐ ಥಿಂಕ್ ಇಟ್ಸ್ ವಂಡರ್ಫುಲ್ ಟು ಮೀಟ್ ಅಪ್. ಒಂದು ಸೋಷಿಯಲ್ ಗ್ಯಾದರಿಂಗ್ ಆಗುತ್ತೆ. ಓಕೆ ಬ್ರೋ, ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಆಫ್ಟರ್ ಬಿಗ್ ಬಾಸ್ ಸೀಸನ್ 11 ಆದಮೇಲೆ? ಬಿಕಾಸ್ ಇನ್ನೊಂದು ಏನಂತಂದರೆ ಸರ್, ಈಗ ನಾನೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಇಬ್ರಿಗೂ. ಈಗ ಸೀಸನ್ 12ರಲ್ಲಿ ಒಂದು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ರಜತ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಸೀಸನ್ 11ರಲ್ಲಿ ಎಲಿಮಿನೇಷನ್ ಇಲ್ದಂಗೆ ನೀವು ಬಂದಿರೋವಂಥದ್ದು ಇಬ್ಬರೂ ಕೂಡ. ಸೊ ಏನು ಅನ್ನಿಸ್ತಿದೆ, ನೀವುಗಳಿಗೆ ಏನಾದರೂ ನಿಮ್ಗೇನಾದರೂ ಆಪರ್ಚುನಿಟಿ ಬಂದಿತ್ತಾ, ಅಥವಾ ನೀವು ಹೋಗಬೇಕು ಅಂತಂದರೆ, ಅಥವಾ ನೀವೇ ಬೇಡ ಅಂತಂದ್ರೆ ಏನು ಅಂತ? ಗೆಳೆಯ ಮಾತಾಡ್ತಾನೆ. ಹಂಗಂತ ಏನಿಲ್ಲ ಸರ್, ಅವರವರ ಭಾವಕ್ಕೆ ಅವರವಕ್ಕೆ ತಕ್ಕಂಗೆ ಅಂತಂಗೆ. ಈಗ ನೋಡಿ, ಕೆಲವೊಂದು ನಾಯಿ ಮರಿ ಬಿಸ್ಕೆಟ್ ಹಾಕಿದ ತಕ್ಷಣ ಬಿಸ್ಕೆಟ್ ತೊಗೊಂಡ್ಬಿಡ್ತದೆ, ತಿನ್ಬಿಟ್ಟು ಅದು ಬಾಲ ನೆಚ್ಕೊಂಡಿರ್ತದೆ. ಕೆಲವೊಂದು ನಾಯಿ ಬಿಸ್ಕೆಟ್ ಹಾಕಿದ್ರೆ ಬಿಸ್ಕೆಟ್ನೂ ಮುಟ್ಟಲ್ಲ, ಬಾಲನೂ ಅಲ್ಲಾಡ್ಸಲ್ಲ. ವೆರೈಟಿ ಆಫ್ ಡಾಗ್ಸ್ ಇರುತ್ತೆ. ಸೊ ಮನುಷ್ಯನಲ್ಲೂ ವೆರೈಟಿ ಇರ್ತದೆ ಸರ್. ಕೆಲವರು ಅದೇ ಈಗ ಕರೆದ ತಕ್ಷಣ ಹೋಗ್ಬೋದು, ಕೆಲವರು ಎಸ್ ಅವ್ರದ್ದೇ ಆದಂಥ ಒಂದಷ್ಟು ಥಿಂಗ್ಸ್ ಮೀಟ್ ಆದರೆ ಮಾತ್ರ ಹೋಗೋಂಥದ್ದು. ಎಸ್ ಒಳ್ಳೆ ನಮ್ಗೆ ಗೊತ್ತಿರೋ ಅಂತಾರೆ, ಹೋಗಿ ಬರಲಿ, ಒಳ್ಳೇದಾಗಲಿ, ಬಿಗ್ ಬಾಸ್ ಚೆನ್ನಾಗಿರಲಿ ಅಂತ ನಾವು ಹೇಳ್ತೀವಿ. ಅಷ್ಟು ಬಿಟ್ಟರೆ ಐ ಥಿಂಕ್ ಹೋದರೆ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಇರೋವಂಥ ಕಂಟೆಸ್ಟೆಂಟ್ ಜೊತೆಯಲ್ಲಿ ಅಲ್ಲಿರೋವಂಥ ಕಂಟೆಸ್ಟೆಂಟ್ಸು ಮೋಸ್ಟ್ಲಿ ಸಪ್ಪೆಯಾಗಿ ಕಾಣಿಸ್ತಾ ಇದೆ, ಹಂಗಾಗಿ ಆ್ಯಡಪ್ ಮಾಡಿದ್ದಾರೆ. ಬಟ್ ಇವರು ಕೂಡ ಡೆಲಿವರ್ ಮಾಡಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಅಲ್ಲಿ ಹೋಗಿದ್ದೀವಿ ಬಂದಿದ್ದೀವಿ ಅಂತಂದರೆ ಓದ ಪುಟ್ಟ ಬಂದೇ ಪುಟ್ಟ ಆಗಿಬಿಡ್ತದೆ. ಹಂಗೆ ಆಗೋದು ಬೇಡ. ಕರೆದಿರೋಂಥದ್ದು ನಿಜವಾಗ್ಲೂ ಒಂದು ಐ ಥಿಂಕ್ ಇಟ್ಸ್ ರಿಯಲಿ ವಂಡರ್ಫುಲ್ ಥಿಂಗು. ಬಟ್ ಹೋದ್ಮೇಲೆ ಅಲ್ಲಿ ಜನರಿಗೆ ಒಂದು ಖುಷಿಯನ್ನು ಕೊಡಬೇಕು, ಎಂಟರ್ಟೈನ್ಮೆಂಟ್ನ ಕೊಡಬೇಕು. ದೇ ಶುಡ್ ಆ್ಯಡ್ ಅಪ್ ಟು ದ ಜಾಯ್. ಅಲ್ಲಿ ಒಂದಷ್ಟು ಜಾಯ್ ಇದ್ದರೆ ಇನ್ನೊಂದಷ್ಟು ಜಾಯ್ನ ಆ್ಯಡ್ ಮಾಡಬೇಕಾಗುತ್ತೆ, ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಬೇಕಾಗುತ್ತೆ. ಗೊತ್ತಿಲ್ಲ, ಆ್ಯಡ್ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ಗೊತ್ತಿಲ್ಲ. ದಟ್ಸ್ ಇಟ್ ಸರ್. ನೀವೇನು ಹೇಳ್ತೀರಾ? ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು, ಬೆಚ್ಚಗೆ ಮನೇಲಿರೋಣ ಅಂತ ಅಂದ್ಕೊಂಡೆ. ಬೇರೆ ಬೇರೆ ನನ್ನದೇ ಆದಂಥ ಕೆಲಸಗಳಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಆದೆ. ಬಂದೆ ಬೇರೆ ಒಂದು ಕಾರಣಕ್ಕೋಸ್ಕರ, ನನ್ನ ವೈಯಕ್ತಿಕ ಜೀವನದ ನನ್ನ ವ್ಯಾವಹಾರಿಕ ಜೀವನಕ್ಕೋಸ್ಕರ ನಾನು ಹೊರಗಡೆ ಬರಬೇಕಾಯಿತು. ಬಂದು ಸುಮಾರು ದಿನ ಆದಮೇಲೆ ಅದನ್ನೆಲ್ಲ ಒಂದು ಸ್ವಲ್ಪ ಪಿಕಪ್ ಮಾಡಬೇಕಾಗಿತ್ತು, ಬಿಸ್ನೆಸ್ ಪಿಕಪ್ ಮಾಡಬೇಕಾಗಿತ್ತು. ಬೇರೆ ಏನಾದರೂ ಒಂದು ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕಾಗಿತ್ತು. ಆ ಟೈಮ್ಗೆ ಮತ್ತೆ ವಾಪಸ್ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಯಿತು. ಒಂದು ಸಲ ಮನೆಯಿಂದ ಹೊರಗಡೆ ಬಂದ ಮೇಲೆ ಮತ್ತು ಇನ್ನೊಂದು ಅವಕಾಶ ಬರುತ್ತೆ ಅಂತ ಕಾಯೋದು ತುಂಬ ಕಷ್ಟ. ಅದ್ರ ಬಗ್ಗೆ ನಾವು ಯಾವತ್ತೂ ಕೂಡ ನಾನು ಅಂದ್ಕೊಂಡವನಲ್ವೇ ಅಲ್ಲ. ನನಗೆ ಆ ಥರ ಹೋಪಲ್ಲೂ ಕೂಡ ನಾನಿಲ್ಲ. ಬಿಗ್ ಬಾಸ್ ಮನೇಲಿ ಕೂಡ ಅಷ್ಟೇ ತುಂಬ ಕನೆಕ್ಟ್ ಆಗಿದ್ವಿ. ಹೊರಗಡೆ ಬಂದಮೇಲೆ ಅತಿ ಹೆಚ್ಚು ಕನೆಕ್ಟ್ ಆದಂಥ ವ್ಯಕ್ತಿಗಳಲ್ಲಿ ನಮ್ಮ ಗೆಳೆಯ ಮತ್ತು ಯಮುನಾ ಮ್ಯಾಮ್ ಅವರು. ರೆಗ್ಯುಲರ್ಲಿ ಟಚಲ್ಲಿ ಇರ್ತೀವಿ, ಯಾವಾಗವಾಗ ಮಾತಾಡ್ತಾ ಇರ್ತೀವಿ. ಯಾವುದೇ ಟೈಮಲ್ಲಿ ನಾನು ಗೆಳೆಯನಿಗೆ ಫೋನ್ ಮಾಡಲಿ ತಗೋತಾರೆ, ಯಮುನಾ ಮ್ಯಾಮ್ ಫೋನ್ ಮಾಡಲಿ ತಗೋತಾರೆ. ಬಟ್ ಬೇರೆ ಕಂಟೆಸ್ಟೆಂಟ್ಗಳು ಮನೇಲಿದ್ದಾಗ ಹೇಳೋದು ಮಾತುಗಳು ಬೇರೆ, ಹೊರಗಡೆ ಬಂದಮೇಲೆ ನಡ್ಕೊಳ್ಳೋ ರೀತಿಗಳು ಬೇರೆ.
ಮನೇಲಿದ್ದಾಗ ನಾವು ಮಾತಾಡ್ಕೋತೀವಿ, ನಾವು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಆ ಥರ ಮಾಡೋಣ ಈ ಥರ ಮಾಡೋಣ ಎಲ್ಲ ಮಾತಾಡ್ಕೋತೀವಿ. ಬಟ್ ಅದು ಯಾವುದು ಕೂಡ ನೆರವೇರಲ್ಲ. ಬಟ್ ಆ ಥರ ಇದ್ದಾಗ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ನಾವು ಎಲ್ಲಿದ್ದೀವಿ, ನಾವು ಏನು ಮಾತಾಡ್ತಾಯಿದ್ದೀವಿ, ನಾವು ಏನು ಹೇಳ್ತಿದ್ದೀವಿ ಅನ್ನೋದು ತುಂಬ ಬೇಜಾರಾಗುತ್ತೆ. ಬಿಗ್ ಬಾಸ್ ಯಾವತ್ತು ಹೇಳ್ತಾರಲ್ಲ, ವ್ಯಕ್ತಿತ್ವಗಳ ಮಧ್ಯೆ ನಾವು ಬದುಕಬೇಕು. ವ್ಯಕ್ತಿತ್ವ ಬಿಗ್ ಬಾಸ್ ಮನೇಲಿದ್ದಾಗ ಮಾತ್ರ ತೋರಿಸ್ತಾರೆ, ಹೊರಗಡೆ ಬಂದರೆ ಅದನ್ನು ಕಳ್ಕೊತಾರೆ ಅಂತಲೂ ಫೀಲ್ ಆಗುತ್ತೆ. ನನಗೆ ವಾಪಸ್ ಬಿಗ್ ಬಾಸ್ಗೆ ಹೋಗಬೇಕು, ಇದು ಮಾಡಬೇಕು ಅಂತ ಯಾವುದೇ ಥರದ ಇದು ಇರಲಿಲ್ಲ. ಅದಕ್ಕೆ ನಾನು ನನ್ನ ಬಿಸ್ನೆಸ್ಸಲ್ಲಿ ನಾನು ತೊಡಗಿಸ್ಕೊಂಡು ಬ್ಯುಸಿಯಾಗಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.